ಕೂಡ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಯಾಕೆಂತಂದ್ರೆ ಈ ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಪರೀಕ್ಷೆಯಲ್ಲಿ 100% ಏನಂದ್ರೆ ಪ್ರಶ್ನೆಗಳಾಗ್ತಾವು. ಅಂತ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಿ ಅಂತ ಹೇಳ್ತಾ, ಈಗ ಅಭಿಷೇಕ್ ಏನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾನೆ. ಎಲ್ಲರೂ ಕೂಡ ಏನನ್ನ ನೀಡಿ ಅಂತ ಹೇಳ್ತಾ, ಈಗ ಅಭಿಷೇಕ್ ಏನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾನೆ. ಎಲ್ಲರೂ ಕೂಡ ಏನಂದ್ರೆ ಗಮನ ಬಿಟ್ಟು ನೋಡಿ. ಅಭಿಷೇಕ್, ಕ್ಯಾನ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್? Yes sir. Okay, do it. ಒಂದು ಆಯತದ ಉದ್ದವು ಅದರ ಅಗಲದ 8ರಷ್ಟಿದೆ. ಆಯತದ ಪರದೆಯು 61.2 ಮೀಟರ್ ಆಗಿದ್ದರೆ ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಪರದೆಯ ಸುತ್ತಳತೆ ಪೆರಿಮೀಟರ್. ಒಂದು ಆಯತದ ಉದ್ದವು ಅಗಲದ 8ರಷ್ಟಿದೆ. ಆಯತದ ಪರದೆಯು ಪೆರಿಮೀಟರ್ 61.2 ಮೀಟರ್ ಆಗಿದ್ದರೆ ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿದ್ರೆ ಅಂದ್ರೆ ನಮ್ಗೆ ಉದ್ದ ಗೊತ್ತಿಲ್ಲ, ಅಗಲ ಗೊತ್ತಿಲ್ಲ. ಉದ್ದ ಅಗಲ ಎದುರು ಸಿಗುತ್ತೆ ಅಂದ್ರೆ ಪೆರಿಮೀಟರ್ ಸುತ್ತಳತೆದಾಗ ಸಿಗುತ್ತೆ. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 2 ಬ್ರಾಕೆಟ್ ಲೆಂತ್ ಪ್ಲಸ್ ಬ್ರೆಡ್ತ್. ಪೆರಿಮೀಟರ್ ಸ್ಥಿತಿ 61.2 is equals to 2 ಬ್ರಾಕೆಟ್ ಲೆಂತ್ ಸ್ಥಿತಿ 8b ಪ್ಲಸ್ b. 661.2 ಡಿವೈಡೆಡ್ ಬೈ 2. ಡಿವೈಡೆಡ್ ಬೈ 2 ಎದಕ್ಕೆ ಬಂತಂದ್ರ ಇಲ್ಲಿ ಇಂಟು ಇದರಿಂದ ಏನು ಬೇಕಾದ್ರೆ ಇಂಟು ಇಸ್ ಈಕ್ವಲ್ಸ್ ಟು ಡಿವೈಡೆಡ್ ಬೈ ಬ್ರಾಕೆಟ್ 8b ಪ್ಲಸ್ b. ಪಾಯಿಂಟ್ ಇಲ್ಲ ತಗೊಂಡ್ರಿ 2 ಅವನ್ಲೆ 2 ಮೂರ್ಲೆ ಆಗ್ತದಿಲ್ಲ 0, 2 6 2 1 ಮನೆ ಪಾಯಿಂಟ್ ಐತಿ. 1 ಮನೆ ಪಾಯಿಂಟ್ ಕೊಡಬೇಕು 30.6. 8b ಪ್ಲಸ್ 1 ಇಲ್ಲೇನಿಲ್ಲ 1 ಇರುತ್ತೆ. 8b ಪ್ಲಸ್ 1b 9b. b is equals to 30.6 ಡಿವೈಡೆಡ್ ಬೈ 9. ಪಾಯಿಂಟ್ ಇಲ್ಲ ಅಂತ ಮಾಡ್ಸಿರಿ. ಮೊದಲೇ 3 27, 3 ಉಳಿತು 94 36 1 ಮನೆ ಪಾಯಿಂಟ್. ಬ್ರೆಡ್ತ್ is equals to 3.4. ಬ್ರೆಡ್ತ್ ಅಗಲ ಸಿಕ್ ನಮಗೆ ಉದ್ದ ಸಿಕ್ಕಲ್ಲ. ಉದ್ದ ಸಿಗುತ್ತೆ ಇಲ್ಲಿ ಸಿಗುತ್ತೆ. 8 ಇಂಟು ಇಲ್ಲಿ ಬ್ರೆಡ್ತ್ ಸ್ಥಿತಿ 3.4 ಮೀಟರ್. 4 ಮೀಟರ್ ಇಲ್ಲಿ ಬ್ರೆಡ್ತ್ 8 ಇಂಟು ಬ್ರೆಡ್ತ್ ಸ್ಥಿತಿ 3.4. ಪಾಯಿಂಟ್ ಇಲ್ಲ ಬರ್ತಾರೆ 34. 8 9 32 ಕೈಲ 1 3. 8 3 24 3 27. ಇಲ್ಲಿ 1 ಮನೆ ಪಾಯಿಂಟ್ ಐತೆ, ಅದಕ್ಕೆ 1 ಮನೆ ಪಾಯಿಂಟ್ ಕೊಟ್ವಿ 27. ಇಲ್ಲಿ ಉದ್ದ ಶಕ್ತಿ ಅಗಲ ಶಕ್ತಿ ವ್ಯತ್ಯಾಸ ಇಸ್ ಈಕ್ವಲ್ಸ್ ಟು ಉದ್ದ ಮೈನಸ್ ಅಗಲ. ಉದ್ದ ಎಷ್ಟಿದೆ 27.2 ಮೈನಸ್ ಅಗಲ ಎಷ್ಟಿದೆ 3.4. ವ್ಯತ್ಯಾಸ ಮಾಡ್ತೀರಿ 27.2 ಮೈನಸ್ 3.4. ಇಲ್ಲಿ 2ದಾಗ 4 ಹೋಗಲ್ಲ, ಅದಕ್ಕೆ 12 ಮಾಡ್ತೀವಿ. 12ದಾಗ 4 8 ಕೈಲ 1 ಪಾಯಿಂಟ್ಗೆ ಪಾಯಿಂಟ್. 7ದ್ರಾಗ 4 ಹೋದ್ರೆ 3 ಕೈಲ 1 7ದ್ರಾಗ 4 ಹೋದ್ರೆ 3 2 23.8 ಮೀಟರ್ ಐತಿ. ಆಪ್ಷನ್ ಎಲ್ಲ ಸೆಂಟಿಮೀಟರ್ ದಾಗ ಅದ, ಅದಕ್ಕೆ ನಾವು ಸೆಂಟಿಮೀಟರ್ ಬರ್ತದೆ. ಸೆಂಟಿಮೀಟರ್ ಮಾಡ್ಬೇಕು. ಮೀಟರ್ ಇಂದ ಸೆಂಟಿಮೀಟರ್ ಮಾಡ್ಕೋಬೇಕಾದ್ರೆ 800, ಸೆಂಟಿಮೀಟರ್ ಇಂದ ಮೀಟರ್ ಮಾಡ್ಕೋಬೇಕಾದ್ರೆ ಡಿವೈಡೆಡ್ ಬೈ 100. ಇಲ್ಲಿ 800 ಎದಕ್ಕಪ್ಪ ಅಂದ್ರೆ 1 ಮೀಟರ್ಗೆ 100 ಸೆಂಟಿಮೀಟರ್. 23.8 ಇಂಟು 100 is equals to ಪಾಯಿಂಟ್ ಎಲ್ಲ ತಗೊಳ್ಸಿ 238 ಒಂದ್ಲೆ 238 ಒಂದ್ಲೆ 238. ಮುಂದೆ 0 2 0 ಎಷ್ಟು ಮನೆ ಪಾಯಿಂಟ್ ಐತಿ 1 ಮನೆ ಪಾಯಿಂಟ್. 2380 ಸೆಂಟಿಮೀಟರ್. 2380 ಸೆಂಟಿಮೀಟರ್ ಐತಿ. ಬಿ ಆಪ್ಷನ್ ಐತಿ. ವೆರಿ ಗುಡ್.